ಗುಬ್ಬಿ ನಗರದ ಶಾಸಕರ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಹೇಮಾವತಿ ನೀರು ಗೋರೂರು ಜಲಾಶಯದಿಂದ ಈ ಭಾಗಕ್ಕೆ ಹರಿಯಲಿದ್ದು, ಇನ್ನು 20 ಕಿಲೋಮೀಟರ್ನಷ್ಟು ನೀರು ಹೋಗಲು ಯಾವುದೇ ತೊಂದರೆಯಿಲ್ಲ. ಲಿಂಕಿನಲ್ ಮಾಡುವ ಬದಲು ನಾಲೆ ಅಗಲೀಕರಣ ಮಾಡಿ ನೀರು ತೆಗೆದುಕೊಂಡು ಹೋಗುವುದು ಸೂಕ್ತ. ಎಚ್ಎಎಲ್ನವರು ಘಟಕ ವಿಸ್ತರಿಸಲು ಪುನಃ 500 ಎಕರೆ ಜಮೀನು ನೀಡಬೇಕು ಎಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ನಾವು ಅರಣ್ಯ ಭೂಮಿಯನ್ನ ಬಳಸಿಕೊಳ್ಳುವಂತೆ ತಿಳಿಸಿದ್ದೇವೆ. ಎಚ್ಎಎಲ್ ಘಟಕದವರು ಅರಣ್ಯ ಇಲಾಖೆ ಭೂಮಿ ಪಡೆದುಕೊಂಡರೆ ಅದಕ್ಕೆ ಪರ್ಯಾಯವಾಗಿ ಭೂಮಿಯನ್ನ ಅರಣ್ಯ ಇಲಾಖೆಗೆ ನೀಡುವ ಬಗ್ಗೆ ತಾಲೂಕು ಆಡಳಿತ ಕ್ರಮ ವಹಿಸುವುದಾಗಿ ತಿಳಿಸಿದೆ. ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯ ನೀಡುವಲ್ಲಿ ಹೆಚ್ಚು ಆಸಕ್ತಿ ಇದ್ದು, ಸರ್ಕಾರದ ಸಂಪುಟ ವಿಸ್ತರಣೆಯಲ್ಲಿ ಎಲ್ಲ ಸಮುದಾಯಕ್ಕೂ ಸಹ ಸಚಿವ ಸ್ಥಾನ ನೀಡಿದೆ. ಗೆದ್ದಿರುವ ಎಲ್ಲ ಕಾಂಗ್ರೆಸ್ ಶಾಸಕರು ಸಹ ಸಚಿವ ಸ್ಥಾನ ಬೇಕು ಎಂಬ ಆಸೆ ಬರುವುದು ಸಹಜ. ನಾನು ಸಹ ಸಚಿವ ಸ್ಥಾನ ಆಕಾಂಕ್ಷಿ ಎಂದು ಡಿಸಿಎಂ ನೀಡಿ ಎಂದು ಕೇಳುವುದು ಸರಿಯಲ್ಲ. ಅರ್ಹತೆ ಇರುವವರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹಿರಿಯ ನಾಯಕರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದರು. ವರದಿ ಡಿ ಮಂಜುನಾಥ್, ಗುಬ್ಬಿ. ಏನಾದ್ರು ಒಂದು ಆಗಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದು ಅಲ್ಲೆಲ್ಲ ನಮ್ಮಲ್ಲಿ ಇದು ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾರೆ. ಹಿಂದೆ ಯಡಿಯೂರಪ್ಪನ ಸರ್ಕಾರದಾಗ 14 ಜನ ವಿಷಯವನ್ನು ಮಾಡಿದರು. ಕುಮಾರಸ್ವಾಮಿ ಅವರ ಸರ್ಕಾರದಾಗ 9 ಜನ ವಕೀಲರು ಮಾಡಿದರು. ಇಲ್ಲಿ ಮಾಡಲ್ಲ. ಇಲ್ಲಿ ಎಲ್ಲ ಜನಕ್ಕೂ ಅವಕಾಶಗಳನ್ನ ಕೊಡ್ತಕ್ಕಂಥದ್ದನ್ನ ಇಟ್ಕೊಂಡಿದ್ದಾರೆ. ಈಗ SC, ST ಅಂತ ಸಣ್ಣ ಪುಟ್ಟ ಲಾಡ್ಗಳಿಗೂ ಕೊಡ್ತಾರೆ, ಬೋವಿ ಜನಾಂಗಕ್ಕೂ ಕೊಡ್ತಾರೆ. ಸಣ್ಣ ಪುಟ್ಟ ಜನಾಂಗವನ್ನು ಗುರುತಿಸಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಆಗಿರೋದು. ಅದ್ರ ಮಧ್ಯದಲ್ಲಿ ಕ್ಯಾಶ್ ಕಾಂಬಿನೇಷನ್ ಮಾಡ್ಬೇಕಲ್ಲ, ಅದ್ರಲ್ಲಿ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದು ಗೊತ್ತಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿರೋಂಥವ್ರು ಈಗ ನಡೀತಾ ಇದೆ ಅಂತ ಯಾರು ಕೊಡ್ತಾರ್ರಿ? ಯಾರು ಕೊಡೋರ ಸಿದ್ದರಾಮಯ್ಯನವರ ಸಿದ್ದರಾಮಣ್ಣವ್ರ ಆಪ್ತರು ಕೊಡಲ್ಲ, ಯಾರ ಆಪ್ತರು ಕೊಡಲ್ಲ. ಸಿದ್ದರಾಮಯ್ಯ ಅದು ಗೊತ್ತಾದ್ರು ಉಗಿತಾರೆ. ಇಡೀ ದೇಶದಲ್ಲೇ ಅವರು ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ಆ ಥರ ಒಂದು ಗ್ರಾಮ ಪಂಚಾಯತಿ ಕುಂಡ್ರಿಸಿದ್ರೆ ನಾವು ರಾಜೀನಾಮೆ ಕೊಡ್ರೆ ಅಂದ್ರೆ ಕದ್ದು ಹೋಗ್ತಾರೆ. ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನವನ್ನು ಹೇಳಿ ಡೇಟಿಗೆ ತಗೊಂಬಂದು ರಾಜೀನಾಮೆ ಕೊಟ್ಟು ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಅಧಿಕಾರ ಹೊಸ ಯೋಜನೆಗಳನ್ನ ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ ಮಾಡಲೇಬೇಕಾಗುತ್ತೆ. ಈಗ ರಸ್ತೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಯಾವುದಾರ ಕಟ್ಟಡಗಳನ್ನ ಕಟ್ಟಬೇಕು, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಅಂದರೆ ಮಾಡಲೇಬೇಕಾಗುತ್ತೆ. ಅಲ್ಲಿ ಫಲವತ್ತಾಗಿರ್ತಕ್ಕ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕು ಎಲ್ಲ ಕಡೆಗೂ ಕೂಡ ತೆಂಗು ಅಡಿಕೆ ಬೆಳೆದಿರ್ತಕ್ಕಂಥದ್ದು. ನಮ್ಮ ತಾಲೂಕಿಗೆ ನಮಗೆ ಅರ್ಧ ಕುಂಟೆ ಜಮೀನು ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಇರೋದ್ರಿಂದ ನಾವು ಈಗ ವಸ್ತು ಡಿಪೋ ಮಾಡೋಕ್ಕೆ ನಾವು ಸಿರಿಕಲ್ಚರ್ ಲ್ಯಾಂಡ್ ಕೊಟ್ಟಿದ್ದೀವಿ. ಎಲ್ಲೂ ಹತ್ತಿರದಲ್ಲಿ ನಮಗೆ ಲ್ಯಾಂಡೇ ಸಿಗಲಿಲ್ಲ. ಗುಬ್ಬಿ ಹತ್ತಿರದಾಗ ನಿಯರ್ ಬೈ 5 ಕಿಲೋಮೀಟರ್ಸ್ ಎಲ್ಲೂ ಲ್ಯಾಂಡೇ ಸಿಗಲಿಲ್ಲ. ಅದರಿಂದ ನಾವು ಸಿರಿಕಲ್ಚರ್ ಲ್ಯಾಂಡು ತಗೊಂಡು ಅದನ್ನು KSRTC ಅವ್ರು ದುಡ್ಡು ಕಟ್ಟಬೇಕು 50 ಲಕ್ಷ ಅಂತ ಬಂತು. KSRTC ಆ ಶಕ್ತಿ ಇಲ್ಲ ಅಂತ ವಾಪಸ್ ಹಾಕಿದ್ವಿ. ನಾನು ಕ್ಯಾಬಿನೆಟ್ ಕಳಿಸಿ ಕ್ಯಾಬಿನೆಟ್ಟಿಂದ ಫ್ರೀಯಾಗಿ ಲ್ಯಾಂಡ್ 5 ಎಕರೆ ಡಿಪೋಗೆ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಇಡೀ ತಾಲೂಕಿನಲ್ಲಿ ಎಲ್ಲೋದ್ರೂ ಕೂಡ ಪ್ಲೇನ್ ಲ್ಯಾಂಡ್ ಸಿಗಲ್ಲ. ನಮ್ಮಲ್ಲಿ ಹೆಚ್ಚಿನಲ್ಲಿ ಡೆವಲಪ್ ಆಗಬೇಕು. ಅವರಿಗೆ ಇನ್ನೂ ವಿಸ್ತೀರ್ಣ ಬಳಸೋಕ್ಕೆ ಇನ್ನೂ ಅವರಿಗೆ 400-500 ಎಕರೆ ಬೇಕು ಅಂತ ಅವ್ರು ಪ್ರಸ್ತಾವನೆ ಇಟ್ಟಿದ್ದಾರೆ. ನಾವು ತಗೊಳಕ್ಕೂ ಕೊಡೋಲ್ಲ ಅಂತ ಹೇಳ್ತಾ ಇಲ್ಲ. ಪಕ್ಕದಲ್ಲೇ ಫಾರೆಸ್ಟ್ ಲ್ಯಾಂಡ್ ಇದೆ, ಫಾರೆಸ್ಟ್ ಲ್ಯಾಂಡ್ ತಗೊಳ್ಳಿ. ರೈತರ ಜಮೀನು ತಗೊಳ್ಳಿ, ನಿಮಗೆ ಬದಲಿ ಲ್ಯಾಂಡ್ ನಾವು ಕೊಡ್ತೀವಿ. ಫಾರೆಸ್ಟ್ ಲ್ಯಾಂಡ್ ನಿಮ್ಗೆ ಎಷ್ಟು ತಗೊಂತೀರೋ ಅದ್ರ ಡಬಲ್ ಜಾಗವನ್ನು ನಾವು ಕೊಡ್ಲಿಕ್ಕೆ ರೆಡಿ, ತಾಲೂಕು ಆಡಳಿತ ಕೊಡೋಕ್ಕೆ ರೆಡಿ ಇದೆ. ನಾವು ಕೂಡ ಅದೇ ಪ್ರಸ್ತಾವನೆಯನ್ನು ಹಿಂದೆ ಕಳಿಸಿದ್ದು. ನಾವು ಅದನ್ನು ಸ್ಕೆಚ್ಚು ಮಾಡಿ ಕಳಿಸಿದ್ದು. ಫಾರೆಸ್ಟು ಯಾವ್ದು ತಗೊಬೋದು ಅನ್ನೋದ್ರ ಬಗ್ಗೆ ಸ್ಕೆಚ್ಚು ಮಾಡಿ ಕಳಿಸಿದ್ದು. ಅದನ್ನು ಬಿಟ್ಟು ಇದಕ್ಕೆ ಅವರು ಪ್ರಯತ್ನ ಪಡ್ತಾವ್ರೆ ಅಂತ ಹೇಳ್ಬಿಟ್ಟು ಈಗ ರೈತರೆಲ್ಲ ಬಂದಿರ್ತಕ್ಕಂಥದ್ದು. ಇದನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ.